ನಾರಾಯಣ ನಾರಾಯಣ. ಅಂತೂ ಇಂತೂ ಈ ತಂತಿನಾರದನಿಗೆ ಒಳ್ಳೆಯ ಬೀಜವನ್ನೇ ಬಿತ್ತಂತಾಯಿತು. ಇನ್ನು ಆ ತ್ರಿಶಾಸನನ ಮಗ ಸೇನಾಜಿತುವಿನ ಪತ್ನಿ ಆ ಶಾಕುಂಬಿಯ ಮಗನಾದ ಯೌವನಾಶ್ವ ಮತ್ತು ಆತನ 3 ಜನ ಪತ್ನಿಯರಿಗೂ ಮಕ್ಕಳಿಲ್ಲದೆ ಪರಿತಪಿಸುತ್ತಿರುವರು. ನಾರಾಯಣ ನಾರಾಯಣ. ಆ ಮಹೇಂದ್ರನು ಕೊಟ್ಟ ಶಾಪವೇ ಇದಕ್ಕೆಲ್ಲ ಕಾರಣ. ನಾರಾಯಣ ನಾರಾಯಣ. ಆ ಯೌವನಾಶ್ವ ಮತ್ತು ಆತನ 3 ಜನ ಪತ್ನಿಯರಿಗೂ ಮಕ್ಕಳಾಗುವ ಮಾರ್ಗವನ್ನು ಸೂಚಿಸಿ ಅವರನ್ನು ಕೃತಾರ್ಥನನ್ನಾಗಿ ಮಾಡುವೆನು. ನಾರಾಯಣ ನಾರಾಯಣ. ನಾನೀಗಲೇ ದಾತ್ರಿಪಟ್ಟಣಕ್ಕೆ ಹೊರಡುವೆನು. ನಾರಾಯಣ ನಾರಾಯಣ. ನೀನೇ ನನ್ನ ಪ್ರಾಣ ರಮ ರಮಣ, ನೀನೇ ನನ್ನ ಪ್ರಾಣ ರಮ ರಮಣ, ನೀನೇ ನನ್ನ ಜೀವ ಎದು ನಂದನ, ನೀನೇ ನನ್ನ ಜೀವ ಎದು ನಂದನ, ನೀನೇ ನನ್ನ ಜೀವ ರಮ ರಮಣ. ನಾರಾಯಣ ನಾರಾಯಣ. ನೀರುವೆ ಆಡುವ ಆಸೆಯ ನೀ ತುಂಬಿರುವೆ. ನಾರಾಯಣ ನಾರಾಯಣ. ಆಡುತ್ತ ಹಾಡುತ್ತ ಆಡುತ್ತ ನೀರುವೆ ಆಡುವ ಆಸೆಯ ನೀ ತುಂಬಿರುವೆ, ನೀನೇ ನನ್ನ ಉಸಿರಾಗಿರುವೆ. ನಾರಾಯಣ ನಾರಾಯಣ. ನೀನೇ ನನ್ನ ಉಸಿರಾಗಿರುವೆ, ನನ್ನೊಳು ನೀನೇ ತುಂಬಿರುವೆ. ಕೃಷ್ಣ ನೀನೇ ನನ್ನ ನೀನೇ ನನ್ನ ನೀನೇ ನನ್ನ ಪ್ರಾಣ ರಮ ರಮಣ, ನೀನೇ ನನ್ನ ಜೀವ ಎದು ನಂದನ, ನೀನೇ ನನ್ನ ಜೀವ ಎದು ನಂದನ, ನೀನೇ ನನ್ನ ಪ್ರಾಣ ರಮ ರಮಣ. ರಮ ರಮಣ ರಮ ರಮಣ. ರಮ ರಮಣ ರಮ ರಮಣ. ನಾರಾಯಣ. ಅಮಾತ್ಯರೇ, ಸೈನ್ಯಾಧೀಕ್ಷರೇ, ಸಭಾಪತಿಗಳೇ, ತ್ರಿಭುವನಕ್ಕೆ ಮಿಗಿಲೆನಿಪ ವಿಭವಂ ಕೈಗೊಂಡು ಆ ತ್ರಿಭುವನಕ್ಕೆ ಮಿಗಿಲೆನಿಪ ವಿಭವಂ ಕೈಗೊಂಡು ಸುರಧೀರ ನೆನೆಸಿ ಮೆರವ ಎನಗದಾರ ಸಾಟಿ. ಅಮಾತ್ಯರೇ, ಎನಗೆ ಸಾಟಿ. ಗಂಡುಗಲಿಯ ದಂಡ ಉದ್ದಂಡ ದಾತ್ರೀಪುರದ ಹರಸ ಈ ಅವನೇಶ್ವರನಿಗೆ ಅದಾರ ಸಾಟಿಯ. ಅಮಾತ್ಯರೇ, ಸೈನ್ಯಾಧಿಪತಿಗಳೇ, ಮೀರಿ ಅರ್ಷವಂತೆ ದರಯಳ್ ಮೀರಿ ಅರ್ಷವಂತೆ ದರಯಳ್ ಮೀರಿ ಅರ್ಷ
ಧರೆಯೊಳ್ ಮೀರಿ ಅರುಷವಂತೆ ವೀರ ಧೀರರೊಳ್ದನ್ನ ಪುಂಡರೆಲ್ಲಿಸಿ ಸಾರ ಚರಿತ ಸಾಮ್ರಾಜ್ಯದ ವಿರಿಯ ವೀರ ಧೀರರೊಳ್ದನ್ನ ಪುಂಡರೆಲ್ಲಿಸಿ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ನಿರುತವು ಅರುಷದಿ ಸುಖದಲ್ಲಿ ಬಾಳ್ವೆ ನಿರುತವು ಅರುಷದಿ ಸುಖದಲ್ಲಿ ಬಾಳ್ವೆ ನಿರುತವು ಅರುಷದಿ ಸುಖದಲ್ಲಿ ಬಾಳ್ವೆ ನಿರುತವು ಅರುಷದಿ ಸುಖದಲ್ಲಿ ಬಾಳ್ವೆ ಮೀರಿ ಅರುಷವಂತ ಧರೆಯೊಳ್ ಮೀರಿ ಅರುಷವಂತ ಧರೆಯೊಳ್ ಮೀರಿ ಅರುಷವಂತೆ ಅಮಾತ್ಯರೇ ಪ್ರಭು ಕುಲಕುಟೋರ ರಂಗನು ಪ್ರಮೋದದಿ ವಿದತಿ ವೈಭವ ಸ್ವರಾಜ್ಯದಿಂದ ಕುಲಕುಟೋರ ರಂಗನು ಪ್ರಮೋದದಿ ವಿದತಿ ವೈಭವ ಸ್ವರಾಜ್ಯದಿಂದ ಪರಮ ವೈಭವ ಮೆರವೆ ಸಂತದ ಪರಮ ವೈಭವ ಮೆರವೆ ಸಂತದ ಸಮರದಿ ಮೆರೆಯುವೆ ನಾನಿಂತು ಸಮರದಿ ಮೆರೆಯುವೆ ನಾನಿಂತು ಸಮರದಿ ಮೆರೆಯುವೆ ನಾನಿಂತು ಮೀರಿ ಅರುಷವಂತೆ ಧರೆಯೊಳ್ ಮೀರಿ ಅರುಷವಂತೆ ಧರೆಯೊಳ್ ಮೀರಿ ಅರುಷವಂತೆ ಅಮಾತ್ಯರೇ ಪ್ರಭು ಈ ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆಯಾಗಿ ಬೆಳೆದ ಬೆಳೆಗಳೆಲ್ಲವೂ ಫಲಿಸಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರೆ ಅದು ಅಲ್ಲದೆ ಬ್ರಾಹ್ಮಣಾದಿ ವರ್ಗದವರು ಸದಾ ಭಗವಂತನ ಧ್ಯಾನದಲ್ಲಿ ತಲ್ಲೀನರಾಗಿರುವರೆ ಅದನ್ನು ಮಂಡಿಸು ವಿಜ್ಞಾಪಿಸಬೇಕು. ಪ್ರಭು ಲಾಲಿಸೋ ರಾಜ್ಯದ ಆಡಳಿತ ಪ್ರಭು ಲಾಲಿಸೋ ರಾಜ ಭಲೆ ಅಮಾತ್ಯರೇ ರಾಜ ಭಕ್ತಿಯಿಂದ ರಾಜಿಸುತ್ತಾನಿಂದ ಮಹಾಪ್ರಭು ಅಮಾತ್ಯರೇ ರಾಜ ಭಕ್ತಿಯಿಂದ ರಾಜಿಸುತ್ತಾನಿಂದ ವಿಜಯಾದಿ ಪ್ರಜೆ ರಾಜೇಂದ್ರ ಭಲೆ ಭಲೆ ವಿಜಯಾದಿ ಪ್ರಜೆ ಘನಗುಣ ರೇಸು ಪ್ರಭು ಲಾಲಿಸೋ ರಾಜ್ಯದ ಆಡಳಿತ ಪ್ರಭು ಲಾಲಿಸೋ ರಾಜ ಅಮಾತ್ಯರೇ ಕಲಾ ಕಾಲಕ್ಕೆ ಬೀಳುತ್ತೆ ಪ್ರಜೆಗಳು ರಾಜೇಂದ್ರ ಭಲೆ ಭಲೆ ಕಾಲ ಕಾಲಕ್ಕೆ ಬೀಳುತ್ತೆ ಪ್ರಜೆಗಳು ಕಾಲ ಕಾಲಕ್ಕೆ ಬೀಳುತ್ತೆ ಪ್ರಜೆಗಳು ಮಹಾಪ್ರಭು ಅಮಾತ್ಯರೇ ಕಾಲ ಕಾಲಕ್ಕೆ ಬೀಳುತ್ತೆ ಪ್ರಜೆಗಳು ವಿಜಯಾದಿ ಪ್ರಜೆಗಳು ವಿಜಯದಿಂದ ಪ್ರಜೆಗಳು ಪ್ರಭು ಲಾಲಿಸೋ ರಾಜ್ಯದ ಆಡಳಿತ ಪ್ರಭು ಲಾಲಿಸೋ ಮಹಾಪ್ರಭು ಅಮಾತ್ಯರೇ. ನಮ್ಮ ರಾಜ್ಯದಲ್ಲಿ ಸಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಾಗಿ ಸುಖ ಸೌಖ್ಯದಿಂದಿರುವರು ಮತ್ತೇನ ಪಡೆ ಬೇಷ್ ನಿನ್ನಂತಹ ಚತುರ ಚಾಣಕ್ಯನಾದಂತಹ ಸಚಿವನು ಈ ನಮ್ಮ ಆಸ್ಥಾನದಲ್ಲಿರುವವರೆಗೂ ನಮಗೂ ನಮ್ಮ ಸೈನ್ಯಕ್ಕೂ ಕುಂದುಕೊರತೆ ಬರುವುದೇನು ಬಹಳ ಸಂತೋಷವಾಯಿತು ನಿಮ್ಮ ಪೀಠವನ್ನು ಮಂಡಿಸಿ ಸೈನ್ಯಾಧಿಪತಿಗಳೇ ಬೇಳು ಸೈನಿಪ ಸೈನ್ಯದ ರೀತಿಯ ಬೇಳು ಸೈನಿಪ ಬೇಳು ಸೈನಿಪ ಸೈನ್ಯದ ರೀತಿಯ ಬೇಳು ಸೈನಿಪ ಚಂದಾದಿಂದ ನಮ್ಮ ಸೈನ್ಯವೆಲ್ಲವನ್ನು ಚಂದಾದಿಂದ
ಪಡೆಗಳೆಲ್ಲ ಬೀಳು ಸೈನಿಕ ಸೈನ್ಯದ ರೀತಿಯ ಬೀಳು ಸೈನಿಕ ಸೈನ್ಯಾಧಿಪತಿಗಳೇ, ಮಹಾಪ್ರಭು, ಈ ನಮ್ಮ ಸೈನ್ಯದ ಬಲಾಬಲವು ಯಾವ ರೀತಿಯಿಂದ ಇರುವುದು ಅದನ್ನು ಮಂಡಿಸು. ವಿಜ್ಞಾಪಿಸುವನು ಮಹಾಪ್ರಭು. ಒತ್ತು ಬಿಡಿದೆ ನಮ್ಮಯ ಸೈನ್ಯವು. ಮಹಾಪ್ರಭು, ಅದೇ ಮತ್ತು ಬಿಡುವುದು ನಮ್ಮಯ ಸೈನ್ಯವು. ಎದೆತ್ತಲೋಡಲು ಮುತ್ತಿನಂತೆ ಮೆರೆಯುವುದು ರಾಜೇಂದ್ರ. ಮಹಾಪ್ರಭು, ಬಲೆ ಬಲೆ ಏಳು ಸೈನ್ಯ ಇದೆ. ನಮ್ಮ ಸೈನ್ಯವು ಯಾವ ರೀತಿ ಇರುವುದೆಂದರೆ, ಮದಿಸಿದ ಮದ್ದಾನೆಯ ಗುಂಪಿಗೆ ಕೇಸರಿಯು ನುಗ್ಗಿದರೆ ಯಾವ ರೀತಿ ಅದರಿ ಬೆದರಿ ಬೆಂಡಾಗಿ ಓಡುವರು, ಹಾಗೆ ನಮ್ಮ ಶತ್ರು ಸೈನ್ಯವು ನಮ್ಮನ್ನು ಕಂಡರೆ ದಿಕ್ಕೆಟ್ಟು ಓಡುವರು. ಅಲ್ಲದೆ ಕಾಲ ಕಾಲಕ್ಕೆ ಬರಬೇಕಾದ ಕಪ್ಪ ಕಾಣಿಕೆಯನ್ನು ತಂದೊಪ್ಪಿಸುತ್ತಿರುವರು. ಮತ್ತೇನಪ್ಪಣೆ ಮಹಾಪ್ರಭು? ಭಲೆ ಭಲೆ, ನಿನ್ನಂತಹ ವೀರ ದಳಪತಿಯು ಈ ನಮ್ಮ ಸೈನ್ಯದಲ್ಲಿರುವವರೆಗೂ ಯಮಗೂ ಎನ್ನ ಸೈನ್ಯಕ್ಕೂ ಕುಂದುಕೊರತೆ ಬರುವುದೇನು? ಬೇಷ್, ಬಹಳ ಸಂತೋಷವಾಯಿತು ನಿಮ್ಮ ಪೀಠವನ್ನು ಪರಿಗ್ರಹಿಸಿ. ಅಪ್ಪಣೆ ಮಹಾಪ್ರಭು. ಅಮಾತ್ಯರೇ, ಸೈನ್ಯಾಧಿಪತಿಗಳೇ, ಮಹಾಪ್ರಭು. ಅರುಷಬಾನ ನಾಲ್ಪೆನೈ, ಅರುಷಬಾನ ನಾಲ್ಪೆನೈ, ಅರುಷಬಾನ ನಾಲ್ಪೆನೈ. ಸೈನ್ಯಾಧಿಪತಿಗಳೇ, ಮಹಾಪ್ರಭು. ದರೆಯಳು ಪ್ರಭುವೆಂದು ನಾವು ಪುರವನ್ನು ನಾನಾಡುವೆ. ದರೆಯಳು ಪ್ರಭುವೆಂದು ನಾವು ಪುರವನ್ನು ನಾನಾಡುವೆ. ವರ ಸಚಿವ ಸೈನ್ಯಾಧಿಪರಿರುವ ತನಕ, ವರ ಸಚಿವ ಸೈನ್ಯಾಧಿಪರಿರುವ ತನಕ ಅರುಷಬಾನ ನಾಲ್ಪೆನೈ, ಅರುಷಬಾನ ನಾಲ್ಪೆನೈ, ಅರುಷಬಾನ ನಾಲ್ಪೆನೈ. ಅಮಾತ್ಯರೇ, ಸೈನ್ಯಾಧಿಪತಿಗಳು, ಪರಮ ಸಾಮ್ರಾಜ್ಯದಿ ಪುರವನ್ನು ನಾನಾಡುವೆ. ಪರಮ ಸಾಮ್ರಾಜ್ಯದಿ ಪುರವನ್ನು ನಾನಾಡುವೆ. ಅರ್ಭಟಿಸಲು ನೋಡಲು ವೈರಿಯ ಭಟರನ, ಪಟಿಸಲು ನೋಡಲು ವೈರಿಯ ಭಟರನು. ಅರುಷಬಾನ ನಾಲ್ಪೆನೈ, ಅರುಷಬಾನ ನಾಲ್ಪೆನೈ, ಅರುಷಬಾನ ನಾಲ್ಪೆನೈ. ಆ ಆ
ಅಮಾತ್ಯರೇ, ರಾಜೇಂದ್ರ, ಸೈನ್ಯಾಧಿಪತಿಗಳೇ, ಪ್ರಭು ನೀವೀರ್ವರು ನನ್ನ ಭುಜಬಲಗಳೇ ಸರಿ. ಈ ನನ್ನ ರಾಜ್ಯದ ಕೀರ್ತಿ, ಸುಖ, ಭೋಗಗಳೆಲ್ಲವೂ ನಿಮ್ಮಿಂದಲೇ ದೊರೆದಂತಾಯಿತು. ಬೇಷ್, ಬಹಳ ಸಂತೋಷವಾಯಿತು. ನಿಮ್ಮ ಪೀಠವನ್ನು ಪರಿಗ್ರಹಿಸಿ. ಅಪ್ಪಣೆ ಮಹಾಪ್ರಭು. ಮಹಾಪ್ರಭುಗಳಿಗೆ ಜಯವಾಗಲಿ. ಚಾರನೆ, ಸಮಾಚಾರವೇನು? ತ್ರಿಲೋಕ ಸಂಚಾರಿಗಳಾದ ನಾರದ ಮಹಾತ್ಮರು. ಏನು? ತ್ರಿಲೋಕ ಸಂಚಾರಿಗಳಾದ ನಾರದ ಮಹಾತ್ಮರೇ, ಅವರನ್ನು ಸಕಲ ಗೌರವದಿಂದ ನನ್ನ ಸಭೆಗೆ ಆಹ್ವಾನಿಸಿ. ನಾರಾಯಣ ನಾರಾಯಣ. ಶ್ರೀಧರ ಕೇಶವ ನಾರಾಯಣ ನಾರಾಯಣ ನಾರಾಯಣ. ಶ್ರೀಧರ ಕೇಶವ ನಾರಾಯಣ, ಶ್ರೀಧರ ಶುಭಕರ ನಾರಾಯಣ, ಶ್ರೀಧರ ಕೇಶವ ನಾರಾಯಣ 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 ನಾರಾಯಣ. ಅಮಾತ್ಯರೇ, ಪೂಜ್ಯರು ಬಂದಿರುವರು. ಈ ಜಗ ಸೈನ್ಯಾಧಿಪತಿಗಳೇ, ನಾಟಕ ಮಂದಿರ ನಾರಾಯಣ ನಾರಾಯಣ. ಈ ಜಗವೊಂದು ನಾಟಕ ಮಂದಿರ, ಜನರೆಲ್ಲ ಸೂತ್ರದ ಮುಂದೆಗಳಯ್ಯ. ಜನರೆಲ್ಲ ಸೂತ್ರದ ಮುಂದೆಗಳಯ್ಯ, ನೀನಾಡಿಸಿದಂತೆ ಆಡುವರಯ್ಯ. ನಾರಾಯಣ ನಾರಾಯಣ. ನೀನಾಡಿಸಿದಂತೆ ಆಡುವರಯ್ಯ, ದೀನಮಯನೇ ಕಾಯು ಶ್ರೀಹರಿ. ದೀನಮಯನೇ ಕಾಯು ಶ್ರೀಹರಿ. ಶ್ರೀಧರ ಕೇಶವ ನಾರಾಯಣ, ಶ್ರೀಧರ ಶುಭಕರ ನಾರಾಯಣ, ಶ್ರೀಧರ ಕೇಶವ ನಾರಾಯಣ ನಾರಾಯಣ ನಾರಾಯಣ. ಕಮಲ ರಮಣ ಪನ್ನಗ ಶಯನ, ಕಮಲ ರಮಣ ಪನ್ನಗ ಶಯನ, ದುರಿತ ನಿವಾರಣ ಭವಭಯಹರಣ. ನಾರಾಯಣ. ದುರಿತ ನಿವಾರಣ ಭವಭಯಹರಣ, ದಿನ ಜನ ಮಂದಾರಿ ದಾನವ ಸಂಹಾರಿ. ದಿನ ಜನ ಮಂದಾರಿ ದಾನವ ಸಂಹಾರಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಬಾಲ. ನಾರಾಯಣ ನಾರಾಯಣ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಬಾಲ, ಶ್ರೀಧರ ಕೇಶವ ನಾರಾಯಣ, ಶ್ರೀಧರ ಶುಭಕರ ನಾರಾಯಣ, ಶ್ರೀಧರ ಕೇಶವ ನಾರಾಯಣ 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 ನಾರಾಯಣ. ತ್ರಿಲೋಕ ಸಂಚಾರಿಗಳಾದ ನಾರದ ಮಹಾತ್ಮರು ಈ ನಮ್ಮ ದಾತ್ರಿ ಪಟ್ಟಣದಲ್ಲಿ. ಧನ್ಯನಾದೆ ಮುನಿಪ, ಧನ್ಯನಾದೆ. ಮಹರ್ಷಿಗಳಿಗೆ ಈ ಯೌವನಾಶ್ವನ ಅನಂತ ಪ್ರಣಾಮಗಳು. ರಾಜೇಂದ್ರ, ನಿನಗೆ ಮಂಗಳವಾಗಲಿ. ಗುರುದೇವ. ರಾಜೇಂದ್ರ, ಬನ್ನಿ, ಇದು ಈ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ. ಆಗಬಹುದು ರಾಜೇಂದ್ರ. ರಾಜೇಂದ್ರ, ಪೂಜ್ಯರೇ, ನಿನ್ನ ಆತಿಥ್ಯವನ್ನು ಕೊಂಡಾಡಲೇಬೇಕಯ್ಯ. ಅದು ಆಗಿರಲಿ, ನಿನ್ನ ರಾಜ್ಯಾಡಳಿತವೆಲ್ಲವೂ ಕ್ಷೇಮವೇ? ಪೂಜ್ಯರೇ, ಸದಾ ಶ್ರೀಹರಿಯ ಧ್ಯಾನದಲ್ಲಿ ತಲ್ಲೀನನಾಗಿ ಸತ್ಯ ಧರ್ಮದಿಂದ ರಾಜ್ಯಭಾರ ಮಾಡುತ್ತಿರುವ ನಮಗೆ ಸದಾ ಸಂತೋಷವೇ ಪೂಜ್ಯರೇ. ಆದರೆ ನಾರಾಯಣ ನಾರಾಯಣ. ರಾಜೇಂದ್ರ,
ಆದರೆ ಎಂಬ ಅರ್ಧೋಕ್ತಿ ಏಕೆ? ಐಶ್ವರ್ಯದಲ್ಲೇನಾದರೂ ಕೊರತೆಯೇ ಅಥವಾ ನಿಮ್ಮ ರಾಜ್ಯಾಡಳಿತದಲ್ಲೇನಾದರೂ ಅನುಮಾನವೇ ರಾಜೇಂದ್ರ? ಪೂಜ್ಯರೇ, ಹಾರ್ದೋಕ್ತಿ ಏನಿಲ್ಲ, ಹೇಳುವಿನ ಕೇಳಿ ಪೂಜ್ಯರೇ. ಆತ ಭಾಗ್ಯ ನಾನಾದೆ ದರೆಯೊಳಗೆ, ಆತ ಭಾಗ್ಯ ನಾನಾದೆ ದರೆಯೊಳಗೆ, ಪೂರ್ವ ಜನ್ಮದ ಕರ್ಮವಿದೆ ಮುನಿಪ. ಮುನಿಪ ಪೂಜ್ಯರೇ. ರಾಜೇಂದ್ರ, ಸಿರಿ ಭೋಗವೆಷ್ಟಿರಲಿ, ಸಿರಿ ಭೋಗವೆಷ್ಟಿರಲಿ, ನೀಗುವುದ ಚಿಂತೆಯ ಚಂದ್ರಮನಿಲ್ಲದ ಬಾನು ಶೋಭಿಪುದೆ ಮುನಿಪ. ಮುನಿಪ ಮುನಿಪ. ರಾಜೇಂದ್ರ, ಪೂಜ್ಯರೇ, ಐಶ್ವರ್ಯ ಪದವಿ ನಾರಾಯಣ ಈ ನಾರಾಯಣ. ಸಿಂಹಾಸನ ಪುತ್ರ ಸಂತಾನವನ್ನು ನೇಗಿಸಲಬಲ್ಲದೆ ಪೂಜ್ಯರೇ. ಹೀಗಿರುವಾಗ ನಾವೇಕೆ ಜೀವಿಸಿರಬೇಕು ಹೇಳಿ ಪೂಜ್ಯರೇ? ನಾವೇಕೆ ಜೀವಿಸಿರಬೇಕು ರಾಜೇಂದ್ರ, ಪೂಜ್ಯರೇ? ಅಂದರೆ ಈ ನಿನ್ನ ರಾಜ್ಯಕ್ಕೆ ಉತ್ತರಾಧಿಕಾರಿ ಇಲ್ಲ ಎಂಬ ಚಿಂತೆ ಏನು? ಹೌದು ಪೂಜ್ಯರೇ, ನನ್ನ ಪತ್ನಿಯರು ಅದೆಷ್ಟೇ ವ್ರತ ನಿಯಮವನ್ನು ಆಚರಿಸಿದರು, ಹಾ ಭಗವಂತನಿಗೆ ನಮ್ಮ ಮೇಲೆ ನಾರಾಯಣ ಕರುಣೆ ನಾರಾಯಣ. ಕನಿಕರ ಬಾರಲೇ ಇಲ್ಲವಲ್ಲ ಪೂಜ್ಯರೇ? ಹೀಗಿರುವಾಗ ನಾವೇಕೆ ಜೀವಿಸಿರಬೇಕು ಪೂಜ್ಯರೇ? ಹೇಳಿ, ನಾವೇಕೆ ಜೀವಿಸಿರಬೇಕು ರಾಜೇಂದ್ರ, ಪೂಜ್ಯರೇ? ಚಿಂತಿಸಬೇಡಯ್ಯ, ಇದೆಲ್ಲವೂ ನಿನ್ನ ಪೂರ್ವಾರ್ಜಿತ ಕರ್ಮಫಲ. ನಿನ್ನ ತಾಯಿಯಾದ ಶಾಕುಂಬೆಗೆ ಆ ಮಹೇಂದ್ರನು ಕೊಟ್ಟ ವರವೇ ಇದಕ್ಕೆಲ್ಲ ಕಾರಣ. ಹಾ ರಾಜೇಂದ್ರ, ಪೂಜ್ಯರೇ, ಚಿಂತಿಸಬೇಡ. ಇಂದಿನಿಂದ ನೀನು ಋಷಿಮುನಿಗಳನ್ನೊಳಗೊಂಡು ಯಾಗ ಯಜ್ಞಾದಿಗಳನ್ನು ಮಾಡಿಕೊಂಡು ದಾನ ಧರ್ಮಾದಿಗಳನ್ನು ಮಾಡಿಕೊಂಡು ಪುತ್ರಕಾಮಿಷ್ಟಿ ಯಾಗವನ್ನು ಮಾಡಿದ್ಯಾದರೆ ನಿನಗೆ ಖಂಡಿತವಾಗಿಯೂ ಪುತ್ರ ಸಂತಾನ ಪ್ರಾಪ್ತಿಯಾಗುವುದು ರಾಜೇಂದ್ರ. ಹೌದಾ ಪೂಜ್ಯರೇ? ಈ ಕಾರ್ಯವು ನಿನ್ನಿಂದ ಸಾಧ್ಯವೇ? ಪೂಜ್ಯರೇ, ಅದೆಂತಹ ಕಠಿಣವಾದ ವ್ರತವಾದರೂ ಸರಿಯೇ ಶ್ರದ್ಧೆಯಿಂದ ಮಾಡಲು ಸಿದ್ಧನಿರನ್ನು ದಯಮಾಡಿ ನನಗೆ ಆಶೀರ್ವದಿಸಿ ಪೂಜ್ಯರೇ. ಅದೇನೆಂಬುದಾಗಿ ತಿಳಿಸಿಕೊಡಿ ಪೂಜ್ಯರೇ. ದಯಮಾಡಿ ನನಗೆ ಪುತ್ರ ಭಿಕ್ಷೆಯನ್ನು ನೀಡಿ ಪೂಜ್ಯರೇ, ಪುತ್ರ ಭಿಕ್ಷೆಯನ್ನು ನೀಡಿ ರಾಜೇಂದ್ರ. ಪೂಜ್ಯರೇ, ಹಾಗಾದರೆ ಬರುವ ಚೈತ್ರ ಶುದ್ಧ ಅಷ್ಟಮಿಯಂದು ಈ ಯಾಗ ನಡೆಯಬೇಕು. ಈ ಯಾಗಕ್ಕೆ ಗಂಧಮಾದನ ಪರ್ವತ ನಿವಾಸಿಗಳಾದ ಶೌಬರಿ ಮಹಾಮುನಿಗಳು ಹಾಗೂ ನಿನ್ನ ಕುಲಗುರುಗಳಾದ ಉಪಮುನಿ ಮಹರ್ಷಿಗಳೇ ಇವರುಗಳಿಂದ ಕೂಡಿ ಈ ಯಾಗವನ್ನು ಪ್ರಾರಂಭ ಮಾಡು. ನಿನಗೆ ಖಂಡಿತವಾಗಿ ಪುತ್ರ ಸಂತಾನವಾಗುವುದು. ಪೂಜ್ಯರೇ, ಈ ನಿಮ್ಮ ಉಪಕಾರಕ್ಕೆ ನಾನು ಸದಾ ಆಭಾರಿಯಾಗಿರುತ್ತೇನೆ. ನನ್ನನ್ನು ಆಶೀರ್ವದಿಸಿ ಪೂಜ್ಯರೇ, ನನ್ನನ್ನು ರಾಜೇಂದ್ರ. ಆಶೀರ್ವದಿಸಿ 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 ಪೂಜ್ಯರೇ, ಆಶೀರ್ವದಿಸಿ. ರಾಜೇಂದ್ರ, ಪೂಜ್ಯರೇ, ನಿನಗೆ ಮಂಗಳವಾಗಲಯ್ಯ. ನಾನಿನ್ನು ಬರುವೆನು. ತಮ್ಮ ಇಚ್ಛೆ ಇದ್ದಂತೆ ಹಾಗೆ ನಾರಾಯಣ ನಾರಾಯಣ. ಏನೋ ಆ ಯವನಾಶ್ವನನ್ನು ಶೋಭರಿ ಆಶ್ರಮಕ್ಕೆ ಶಾಪ ವಿಮೋಚನೆ ಕಳಿಸುವಿರೋ? ನೋಡುತ್ತೇನೆ ಆ ಶಾಕುಂಬಿಯ ವಂಶಾಭಿವೃದ್ಧಿ ಹೇಗೆ ನಡೆಯುತ್ತದೆ ನೋಡಿಯೇ ತೀರುತ್ತೇನೆ. ಗಂಗಾ ಮಕುಟ ಶಶಿಲಲಾಟ ಶೋಭಿಪ ಹೇ ಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಜಟಾಜೂಟ. ನಾರಾಯಣ ನಾರಾಯಣ. ಜಟಾಜೂಟ
ಗಂಗಾ ಮಗುಟ ಶಶಿಲಲಾಟ ಶೋಭಿಪ ಹೇಮಕೂಟ ತಟ ನಿವಾಸ ಹೇಮಕೂಟ ತಟ ನಿವಾಸ ದಿತ ನಟವರ ಪಂಡಿತ ದಿತ ನಟವರ ಪಂಡಿತ ಜಟಜೂಟ ನಾರಾಯಣ ನಾರಾಯಣ ಗಿರಿಜಾವರ ಡಮರುಗಾದರ ಸುಂದರ ಹರ ಶಂಕರ ನಾರಾಯಣ ಗಿರಿಜಾವರ ಡಮರುಗಾದರ ಸುಂದರ ಹರ ಶಂಕರ ರಗನ ಗಂಭೀರ ಕೃಪಾ ಸಾಗರ ಗುಣ ಗಂಭೀರ ಪಾರವಾರ ಶೇಖರ ನಾರಾಯಣ ಪಾರವಾರ ಶೇಖರ ಜಟಜೂಟ ಗಂಗಾ ಮಗುಟ ಶಶಿಲಲಾಟ ಶೋಭಿಪ ಹೇಮಕೂಟ ತಟ ನಿವಾಸ ಹೇಮಕೂಟ ತಟ ನಿವಾಸ ದಿತ ನಟವರ ಪಂಡಿತ ದಿತ ನಟವರ ಪಂಡಿತ ಜಟಜೂಟ ನಾರಾಯಣ ನಾರಾಯಣ ಪಶುಪತೀಶ ಪಶುಪತೀಶ ನತ ಜನ ಪರಿಪಾಲಕ ಈಶ ದೀಶ ಧೀಮಹೇಶ ಕಾಯೋ ಶಿವಶಂಕರ ಪಶುಪತೀಶ ಪಶುಪತೀಶ ನತ ಜನ ಪರಿಪಾಲಕ ಈಶ ದೀಶ ಧೀಮಹೇಶ ಕಾಯೋ ಶಿವಶಂಕರ ಭುವನ ಪರಿಪಾಲಕ ತ್ರಿಪುರಾಸುರಾಂತಕ ತ್ರಿಭುವನ ಪರಿಪಾಲಕ ತ್ರಿಪುರಾಸುರಾಂತಕ ತ್ರಿಶೂಲಧರ ತ್ರಿನೇತ್ರಹರ ತ್ರಿಪುಂಡ್ರ ದೊಸಲದಾಯಕ ತ್ರಿಶೂಲಧರ ತ್ರಿನೇತ್ರಹರ ತ್ರಿಪುಂಡ್ರ ದೊಸಲದಾಯಕ ಜಟಜೂಟ ಗಂಗಾ ಮಗುಟ ಶಶಿಲಲಾಟ ಶೋಭಿಪ ಹೇಮಕೂಟ ತಟ ನಿವಾಸ ನಾರಾಯಣ ನಾರಾಯಣ ಹೇಮಕೂಟ ತಟ ನಿವಾಸ ದಿತ ನಟವರ ಪಂಡಿತ ಜಟಜೂಟ ಗಂಗಾ ಮಗುಟ ಶಶಿಲಲಾಟ ಶೋಭಿಪ ಶಂಭೋ ಮಹಾದೇವ ಭವ ಪಾಪನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಶಂಭೋ ಮಹಾದೇವ ಭವ ಪಾಪನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಢಮ 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 ರುಗಧರನೆ ನಾಟ್ಯಲೋಲ ಶಿವನೇ
ಢಮ 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 ರುಗಧರನೆ ನಾಟ್ಯಲೋಲ ಚಿಲನೆ ಲೋಕವ ಪಾಲಿಪ ಹಾಲ ಹಾಲಧರ ರಾಂಗವ ಪಾಲಿಪ ಹಾಲ ಹಾಲಧರ ದಾಂಬಿತಾತ ಪ್ರಭುವೇ ದಾಂಬಿತಾತ ಪ್ರಭುವೇ ಭವ ಪಾಪ ನಾಚ ನೀಚ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಶಂಭೋ ಮಹಾದೇವ ಕರದಲ್ಲಿ ಕಪಾಲ ಹಿಡಿದವನೇ ಮಾಡವನೇ ನುಡಿಸಿದನೇ ಕರದಲ್ಲಿ ಕಪಾಲ ಹಿಡಿದವನೇ ಬ್ರಹ್ಮಾಂಡವನೇ ಬಳಸಿದನೇ ಅನ್ನಪೂರ್ಣೆಯ ಕರುಣೆಯಿಂದಲೇ ಅನ್ನಪೂರ್ಣೆಯ ಕರುಣೆಯಿಂದಲೇ ದಾರಿದ್ರ್ಯವನ ನೀಗಿದನೇ ದಾರಿದ್ರ್ಯವನ ನೀಗಿದನೇ ಕಾಮದಾನ ಪ್ರಿಯ ಶಂಕರನೇ ಕಾಮದಾನ ಪ್ರಿಯ ಶಂಕರನೇ ಭವ ಪಾಪ ನಾಶ ಈಶ ಮಹೇಶ ಭವ ಭಯ ಶಂಕರನೇ ಶಿವನೇ ಭವ ಭಯ ಶಂಕರನೇ ಶಂಭೋ ಮಹಾದೇವ ಶಂಭೋ ಮಹಾದೇವ ಜೀವನ ಬರಿದಾಯಿತೆ ನನ್ನ ಬಾಳೆಲ್ಲ ಗೋಳಾಯಿತೆ ಜೀವನ ಬರಿದಾಯಿತೆ ನನ್ನ ಬಾಳೆಲ್ಲ ಗೋಳಾಯಿತೆ ಜೀವನ ಬರಿದಾಯಿತೆ ನನ್ನ ಬಾಳೆಲ್ಲ ಗೋಳಾಯಿತೆ ಆರು ಪೊರೆಬವರು ಜಗದಲ್ಲಿ ನನ್ನ ಆರು ಪೊರೆಬವರು ತರೆಯಲು ನನ್ನ ಮರೆತಿದೆಯ ಶ್ರೀ ಹರಿಯೇ ಮರೆತಿದೆಯ ಶ್ರೀ ಹರಿಯೇ
ಬಲ್ಲವರಾರಿಲ್ಲ. ಜೀವನ ಬರಿದಾಯಿತೆ ನನ್ನ ಬಾಳೆಲ್ಲ ಗೋಳಾಯಿತೆ. ಆರು ಬರೆಬವರು ದರೆಗಳು ನನ್ನ ಪರಮಾತ್ಮ. ಆರು ಬರೆಬವರು ದರೆಗಳು ನನ್ನ ಮರದಿಹೆಯ ಶ್ರೀಹರಿಯೇ ಮರದಿಹೆಯ ಶ್ರೀಹರಿಯೇ ಜೀವನ ಬರಿದಾಯಿದೆ ನನ್ನ ಬಾಳೆಲ್ಲ ಗೋಳಾಯಿದೆ. ಜೀವನ ಬರಿದಾಯಿದೆ ಆಹಾ, ಎಂತಹ ಪ್ರಶಾಂತವಾದ ಸ್ಥಳವಿದು. ಈ ಗಂಧ ಮಾದನ ಪರ್ವತದಲ್ಲಿ ವಾಸಿಸುತ್ತಿರುವ ಮುನಿಪುಂಗರಲ್ಲವೇ ಪುಣ್ಯವಂತರು. ಓಹೋ, ಪರಮ ಗುರುಗಳಾದ ಶೌಬರಿ ಮಹಾಮುನಿಗಳು. ನಮೋ ನಮಃ ಗುರುದೇವ, ನಮೋ ನಮಃ. ರಾಜೇಂದ್ರ, ಗುರುದೇವ. ತಾವು ಯಾರು? ನಿಮಗೇನಾಗಬೇಕಿತ್ತು? ಗುರುದೇವ, ನನ್ನ ನಾಮಧೇಯವಾದರೂ ಯವ್ವನಾಶ್ವನೆಂದು. ನಮ್ಮದು ದಾತ್ರಿ ಪಟ್ಟಣ. ಬಹು ವರ್ಷಗಳಿಂದ ನಮಗೆ ಪುತ್ರ ಸಂತಾನವಿಲ್ಲದ ಕಾರಣ ನನ್ನ 100 ಜನ ಪತ್ನಿಗಳು ಪರಿತಪಿಸುತ್ತಿದ್ದಾರೆ ಗುರುದೇವ. ಆದ್ದರಿಂದ ತ್ರಿಲೋಕ ಸಂಚಾರಿಗಳಾದ ನಾರದ ಮುನಿಗಳ ಸಲಹೆ ಮೇರೆಗೆ ಹಾಗೂ ನನ್ನ ಕುಲಗುರುಗಳಾದ ಉಪಮುನಿ ಮಹರ್ಷಿಗಳ ಆದೇಶದ ಮೇರೆಗೆ ತಮ್ಮ ಕೃಪಾ ಕಟಾಕ್ಷದಿಂದ ಪುತ್ರ ಕಾಮಿಷ್ಠ ಯಾಗವನ್ನು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಲು ಇಲ್ಲಿಗೆ ಬಂದಿರುವನು ಗುರುದೇವ. ನನಗೆ ಪುತ್ರ ಕಾಮಿಷ್ಠ ಯಾಗಕ್ಕೆ ಸಹಾಯ ಮಾಡಿ ಗುರುದೇವ, ಸಹಕರಿಸಿ ಗುರುದೇವ. ರಾಜೇಂದ್ರ, ಗುರುದೇವ, ನಾವುಗಳು ಅವನ ಹೋಮಾದಿಗಳನ್ನು ಕೈಗೊಂಡು ವಿರುಕ್ತರಾಗಿರುವುದೇ ಲೋಕ ಕಲ್ಯಾಣಾರ್ಥವಾಗಿ. ಈ ಕಠಿಣವಾದ ಯಾಗ ನಿನ್ನಿಂದ ಸಾಧ್ಯವಿಲ್ಲ. ಗುರುದೇವ, ಗುರುದೇವ, ಅದೆಷ್ಟೇ ಕಠಿಣವಾದ ರಥವಾದರೂ ಸರಿಯೇ ಶ್ರದ್ಧೆಯಿಂದ ಮಾಡಲು ಸಿದ್ಧನಿರುವೆನು ಗುರುದೇವ. ದಯಮಾಡಿ ನನಗೆ ಪುತ್ರ ಭಿಕ್ಷೆಯನ್ನು ನೀಡಿ ಗುರುದೇವ, ಪುತ್ರ ಭಿಕ್ಷೆಯನ್ನು ನೀಡಿ. ಹಾಗಾದರೆ ಶುಚಿತಾಭೂತನಾಗಿ ಶ್ವೇತವಸ್ತ್ರಗಳನ್ನು ಧರಿಸಿ ನೀನು ಯಾಗಶಾಲೆಗೆ ಬಂದರೆ ಅಲ್ಲಿ ಉಳಿದ ವಿಚಾರಗಳನ್ನು ತಿಳಿಸುತ್ತೇನೆ. ತಮ್ಮ ಇಚ್ಛೆಯಂತಾಗಲಿ ಗುರುದೇವ, ತಮ್ಮ ಇಚ್ಛೆಯಂತಾಗಲಿ, ನಾನೀಗಲೇ ಸಿದ್ಧಪಡಿಸುವೆನು. ಶುಭವಾಗಲಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಮಃ ಶಿವಾಯ. ಜಯ ಜಯ ಕೈಲಾಸವಾಸ, ಜಯ ನಿಜ ಮನದ ನಿವಾಸ. ಜಯ ಜಯ ಕೈಲಾಸವಾಸ, ಜಯ ನಿಜ ಮನದ ನಿವಾಸ. ಜಯ ಶಿವ ಶಂಕರ, ಜಯ ಪರಮೇಶ್ವರ. ಜಯ ಶಿವ ಶಂಕರ, ಜಯ ಪರಮೇಶ್ವರ. ಜಯ ಸಕಲೋದ್ಧಾರ. ಜಯ ಸಕಲೋದ್ಧಾರ. ಜಯ
ಸಂತಾನ ಭಾಗ್ಯಕ್ಕೆ ನಾ ಹಂಬಲಿಸಿದ ನಿನ್ನನೆ ನಂಬಿದ ನಿನ್ನನೆ ಭಜಿಸಿದ ಸಂತಾನ ಭಾಗ್ಯಕ್ಕೆ ನಾ ಹಂಬಲಿಸಿದ ಭಕ್ತರ ಬಂದು ಕರುಣಾ ಸಿಂಧು ಭಕ್ತರ ಬಂದು ಕರುಣಾ ಸಿಂಧು ದಯ ಮಾಡಿ ವರ ನೀಡು ದೀನ ಬಂದು ದಯ ಮಾಡಿ ವರ ನೀಡು ದೀನ ಬಂದು ಜಯ ಜಯ ಕೈಲಾಸವಾಸ ಜಯ ನಿಜ ಮನದ ನಿವಾಸ ನಂದಿ ವಾಹನನೆ ಓಂಕಾರನೆ ಕರುಣೆ ತೋರದೇನೋ ಬೇಡಿಕೊಂಬೆ ಪರಶಿವನೆ ನಿನ್ನ ಪೂರೈಸು ಬಯಕೆಯನ್ನು ಭಕ್ತ ವತ್ಸಲನೆ ಕರುಣ ಸಾಗರನೆ ಏಕೆ ಮೌನವಿಲ್ಲೋ ಮೌನ ವಹಿಸದೆ ಕರುಣೆ ತೋರಿ ನೀಡು ಭಯವನ್ನು ಶಂಭೋ ಶಂಭೋ ಶಂಕರ ನಮಃ ಶಿವಾಯ कालज्ञानेन तो वासी वासुदेवस्य कीर्तिनाथः ॐ तत्सवरेण्यं या ऋषिरोच्यं लवणनाथाय ॐ देवराजेन्द्राय सच्चिन्द्राय चोडसं चोडनी सूर्यचोडस्य पूजाना ॐ विष्णुराजेन्द्राय महावीर्यं संस्थानमेद सर्वविदं भाग्यम् ॐ महादेवाय महावीर्याय वीर्याय प्रसादितम् ॐ कामदा ऋग्वेद यजुर्वेद सामवेद सर्वण्णवेदानि चतुष्टानि करिष्यामि ॐ पुत्रस्य मे पुत्रस्य पुत्रकामेति पुत्र यज्ञयागसमाप्ति ॐ शान्ति शान्ति शान्ति
ರಾಜೇಂದ್ರ, ಗುರುದೇವ. ಪೂರ್ಣಾಹುತಿ ಮುಗಿದು ಅಗ್ನಿದೇವನಿಂದ ಮಂತ್ರತೀರ್ಥವು ಉದ್ಭವವಾಯಿತು. ಇದು ಸಾಮಾನ್ಯ ಮಂತ್ರತೀರ್ಥವಲ್ಲ. ದೇವತೆಗಳ ಶಕ್ತಿಯು ಇದರಲ್ಲಿ ಅಡಕವಾಗಿದೆ. ಇದನ್ನು ಜೋಪಾನವಾಗಿ ತೆಗೆದುಕೊಂಡು ಹೋಗಿ ನಿನ್ನ ಧರ್ಮಪತ್ನಿಗೆ ಕೊಡು. ನಿನ್ನ ಮನುಕುಲಕ್ಕೆ ಆದರ್ಶಪ್ರಾಯನಾದ ಸುಪುತ್ರನು ಜನಿಸಿ ನಿನ್ನ ವಂಶವನ್ನೇ ಪಾವನ ಮಾಡುವನು. ತಿಳಿಯಿತೆ? ತಿಳಿಯಿತು ಗುರುದೇವ. ಮಹಾಪ್ರಸಾದ ಗುರುದೇವ, ಮಹಾಪ್ರಸಾದ. ನಾನಿನ್ನು ಹೋಗಿ ಬರುತ್ತೇನೆ ಗುರುದೇವ. ರಾಜೇಂದ್ರ, ಗುರುದೇವ, ಇಷ್ಟೊಂದು ಅವಸರವೇಕೆ? ಈ ನಿಶೇರಾತ್ರಿಯಲ್ಲಿ, ಅದರಲ್ಲೂ ಈ ನಡುರಾತ್ರಿಯಲ್ಲಿ ಪ್ರಯಾಣ ಬೆಳೆಸುವುದು ಉಚಿತವಲ್ಲ. ಇದು ಈ ನನ್ನ ಆಶ್ರಮದಲ್ಲಿ ಪ್ರತ್ಯೇಕ ಕುಟೀರವಿರುವುದು. ಇಲ್ಲಿ ವಿಶ್ರಮಿಸಿಕೊಂಡು ಸೂರ್ಯೋದಯವಾದ ನಂತರ ಪ್ರಯಾಣ ಬೆಳೆಸುವುದು ಉಚಿತ. ತಮ್ಮ ಇಚ್ಛೆ ಇದ್ದಂತೆ ಆಗಲಿ ಗುರುದೇವ. ಶುಭವಾಗಲಿ. ಹಾ ಭಟ್ಟರೇ, ನಾವು ತಡವಾಗಿ ಪಟ್ಟಣಕ್ಕೆ ಬರುವ ವಿಚಾರವನ್ನು ನನ್ನ ಪತ್ನಿಯಾದ ವಿಪ್ರಸೇನೆಗೆ ತಿಳಿಸಿಬಿಡಿ. ಸ್ವೀಕರಿಸಿದಂತಹ ಈ ಮಂತ್ರಜಲ ತೀರ್ಥವನ್ನು ಆದಷ್ಟು ಬೇಗನೆ ನನ್ನ ಪಟ್ಟಣಕ್ಕೆ ತೆಗೆದುಕೊಂಡು ಹೋಗಿ ನಮ್ಮ ಪತ್ನಿಯರಿಗೆ ನೀಡಿ ಅವರ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡಬೇಕು. ಈ ನಿಶರಾತ್ರಿಯಲ್ಲಿ ಇಲ್ಲಿಯೇ ವಿಶ್ರಮಿಸಿ ಸೂರ್ಯೋದಯದ ನಂತರ ನನ್ನ ಪಟ್ಟಣಕ್ಕೆ ತೆರಳುವೆನು. ಶ್ರೀಹರಿ, ಹಾ, ಎಂತ ಅನರ್ಥವಾಯಿತು! ಈ ಯವನಾಶ್ವನು ಶೋಭರಿ ಮುನಿಯ ಆಶೀರ್ವಾದದಿಂದ ಪುತ್ರಕಾಮಿಷ್ಟಿ ಯಾಗವನ್ನು ಮಾಡಿ ಮಂತ್ರಜಲವನ್ನು ಪಡೆದು ಇಲ್ಲಿ ವಿಶ್ರಮಿಸುತ್ತಿರುವನು. ನಾನೀಗಲೇ ಆ ಮಂತ್ರಜಲವನ್ನು ಕುಡಿಯುವ ನೀರಿನಲ್ಲಿ ಬೆರೆಸಿ ಆತನಿಗೆ ಅಗಾಧವಾದ ಬಾಯಾರಿಕೆಯಾಗುವಂತೆ ಮಾಡಿ ಆಗ ನೋಡುತ್ತೇನೆ ಅದೇಗೆ ಸಂಭವಿಸುತ್ತದೋ ಶಾಕುಂಬಿಯ ವಂಶಾಭಿವೃದ್ಧಿ. ನೋಡುತ್ತೇನೆ ನೋಡುತ್ತೇನೆ. ಆಹಾ, ಶ್ರೀಹರಿ, ಇದೇನಾಶ್ಚರ್ಯ! ಇಷ್ಟೊಂದು ಬಾಯಾರಿಕೆಯಾಗುತ್ತಿದೆಯಲ್ಲ. ಇರಲಿ, ಜಲಪಾನವನ್ನು ಮಾಡುವೆನು. ಶ್ರೀಹರಿ, ಅಮ್ಮ ಅಮ್ಮ, ಬಾಯಾರಿಕೆ ಎಂದು ಜಲಪಾನವನ್ನು ಮಾಡಿದ ನಂತರ ನನ್ನ ಉದರವು ಬಹಳವಾಗಿ ಕ್ಷೀಣಿಸುತ್ತಿರುವುದಲ್ಲ. ಇದೇನು ಆಶ್ಚರ್ಯ! ಕ್ಷಣ ಕ್ಷಣಕ್ಕೂ ನನ್ನ ಉದರ ಬಾಧೆಯು ಉಲ್ಬಡಿಸುತ್ತಿರುವುದೇ ಅಲ್ಲ. ಅಮ್ಮ ಅಮ್ಮ, ಗುರುದೇವ, ಉದರ ಬಾಧೆಯನ್ನು ತಾಳಲಾಗುತ್ತಿಲ್ಲ. ಎಲ್ಲಿರುವಿರಿ ಬನ್ನಿ ಗುರುದೇವ, ಎಲ್ಲಿರುವಿರಿ ಬನ್ನಿ, ನನ್ನನ್ನು ರಕ್ಷಿಸಿ ಗುರುದೇವ, ಎಲ್ಲಿರುವಿರಿ ಬನ್ನಿ, ನನ್ನನ್ನು ರಕ್ಷಿಸಿ. ಅಮ್ಮ ಅಮ್ಮ ಅಮ್ಮ, ಗುರುದೇವ ಗುರುದೇವ ಗುರುದೇವ, ರಾಜೇಂದ್ರ, ಬಾಯಾರಿಕೆ ಎಂದು ಜಲಪಾನವನ್ನು ಮಾಡಿದೆ. ಜಲಪಾನವನ್ನು ಮಾಡಿದ ನಂತರ ನನ್ನ ಉದರವು ಬಹಳವಾಗಿ ಕ್ಷೀಣಿಸುತ್ತಿದೆ. ಇದನ್ನೊಮ್ಮೆ ಪರೀಕ್ಷಿಸಿ ಗುರುದೇವ, ಇದನ್ನೊಮ್ಮೆ ಪರೀಕ್ಷಿಸಿ.
ರಾಜೇಂದ್ರ, ಗುರುದೇವ, ನಾನು ಕೊಟ್ಟ ಮಂತ್ರ ತೀರ್ಥವು ನಿನ್ನ ಗರ್ಭದಲ್ಲಿ ಸೇರಿದೆಯಲ್ಲ ಗುರುದೇವ, ನಾನು ಅದನ್ನು ಸ್ವೀಕರಿಸೇ ಇಲ್ಲವಲ್ಲ ಗುರುದೇವ, ನಾನು ಅದನ್ನು ಸ್ವೀಕರಿಸೇ ಇಲ್ಲ ರಾಜೇಂದ್ರ. ಗುರುದೇವ, ಹಾಗಾದರೆ ನೀನು ನಿದ್ರಿಸುತ್ತಿರುವಾಗ ಯಾರಾದರೂ ಇಲ್ಲಿಗೆ ಬಂದಿದ್ದರೆ? ಗುರುದೇವ, ನನಗೆ ಅದರ ಅರಿವಿಲ್ಲ ಗುರುದೇವ, ನನಗೆ ಅದರ ಅರಿವಿಲ್ಲ ಅಮ್ಮ. ಗುರುದೇವ, ರಾಜೇಂದ್ರ, ಗುರುದೇವ, ನಾನು ಕೊಟ್ಟ ಮಂತ್ರ ತೀರ್ಥವೆಲ್ಲಿ? ಇದೋ ಗುರುದೇವ, ಇಲ್ಲಿಯೇ ಇರುವುದು. ಗುರುದೇವ, ನೀವು ಕೊಟ್ಟ ಮಂತ್ರ ತೀರ್ಥವನ್ನು ಯಾರೋ ಅರಸಿರೋರು ಗುರುದೇವ, ಅಪಹರಿಸಿರೋರು ಇಲ್ಲಿ ಒಮ್ಮೆ ನೋಡಿ. ಅಯ್ಯೋ ರಾಜೇಂದ್ರ, ಗುರುದೇವ, ಅನರ್ಥವಾಯಿತು. ಏನಾಯಿತು ಗುರುದೇವ? ರಾಜೇಂದ್ರ, ಅಯ್ಯೋ, ನಾನು ಕೊಟ್ಟ ಮಂತ್ರ ತೀರ್ಥವನ್ನು ನೀನು ಸೇವಿಸುವೆ. ನೀನು ಈಗ ಗರ್ಭಧರಿಸಿರುವೆ. ಇದರಿಂದ ನಾನೇನು ಮಾಡಲು ಸಾಧ್ಯವಾಗುತ್ತಿಲ್ಲ. ಗುರುದೇವ, ಗುರುದೇವ, ಗಂಡಸಾದ ನಾನು ಈ ಗರ್ಭವನ್ನು ಹೇಗೆ ಧರೆಗೆ ಇಳಿಸಲಿ? ದಯಮಾಡಿ ನನಗೆ ನೀವೇ ಹಾರೈಕೆಯನ್ನು ನೀಡಬೇಕು ಗುರುದೇವ. ನನಗೆ ಸಹಾಯವನ್ನು ನೀಡಿ ಗುರುದೇವ. ಈ ಉದರ ಬಾಧೆಯನ್ನು ನನಗೆ ತಾಳಲಾಗುತ್ತಿಲ್ಲ ಗುರುದೇವ, ಈ ಉದರ ಬಾಧೆಯನ್ನು ನನಗೆ ತಾಳಲಾಗುತ್ತಿಲ್ಲ ಗುರುದೇವ. ರಾಜೇಂದ್ರ, ಗುರುದೇವ, ಓಹೋ, ಇದೆಲ್ಲವೂ ಆ ಮಹೇಂದ್ರನ ಮಾಯಿ ಎಂದು ತೋರುತ್ತದೆ. ಓಹೋ, ಇದೆಲ್ಲವೂ ಆ ಮಹೇಂದ್ರನ ಮಾಯಿ ಎಂದು ತೋರುತ್ತದೆ. ಇದರಿಂದ ನನಗೆ ಏನು ಮಾಡಲು ಅರ್ಥವಾಗುತ್ತಿಲ್ಲ. ನಿನ್ನ ಸಂಕಟ ನನಗೆ ಅರ್ಥವಾಗುತ್ತದೆ. ಈಗ ನೀನು ಗರ್ಭಧರಿಸಿರುವುದರಿಂದ ನಿನ್ನ ಜನನವಾಗುವ ತನಕ ಈ ನನ್ನ ಆಶ್ರಮದಲ್ಲಿ ಉಳಿದು ತದನಂತರ ನಿನ್ನ ಪಟ್ಟಣಕ್ಕೆ ತೆರಳು. ನಾನು ಈಗಲೇ ಕೆಲ ಗಿಡಮೂಲಿಕೆಗಳನ್ನು ತೆಗೆದುಕೊಂಡು ಬರುತ್ತೇನೆ. ಹಾಗೆ ಆಗಲಿ ಗುರುದೇವ, ಆದಷ್ಟು ಬೇಗನೆ ಬರಬೇಕು ಗುರುದೇವ. ನನ್ನ ಉದರ ಬಾಧೆಯನ್ನು ತಾಳಲಾಗುತ್ತಿಲ್ಲ ಗುರುದೇವ. ಬೇಗನೆ ಬನ್ನಿ ಗುರುದೇವ. ಅಮ್ಮ, ಬೇಗನೆ ಬನ್ನಿ ಅಮ್ಮ. ಅಯ್ಯೋ ಗುರುದೇವ, ಯಾರಿಗೆ ಹೇಳಲೇ ಗರ್ಭದ ಬಾಧೆಯ ಪರಮಾತ್ಮ? ಯಾರಿಗೆ ಹೇಳಲೇ ಗರ್ಭದ ಬಾಧೆಯ? ಯಾವುದೋ ಪಾಪ ಈ ಪ್ರತಿರೂಪ? ಯಾವುದೋ ಪಾಪ ಈ ಪ್ರತಿರೂಪ? ಯಾರಿಗೆ ಹೇಳಲಿ ಗರ್ಭದ ಬಾಧೆಯ ಪರಮಾತ್ಮ? ಅಯ್ಯೋ ಅಮ್ಮ, ಈ ಸಂಕಟವನ್ನು ತಾಳಲಾಗುತ್ತಿಲ್ಲವಮ್ಮ. ಅಯ್ಯೋ ಅಮ್ಮ, ಈ ಸಂಕಟವನ್ನು ತಾಳಲಾಗುತ್ತಿಲ್ಲ. ಅಯ್ಯೋ, ವೇದನೆ ಸಹಿಸೆನೋ, ಸಂಕಟ ತಾಳೆನೋ, ವೇದನೆ ಸಹಿಸೆನೋ, ಸಂಕಟ ತಾಳೆನೋ, ಯಾರಿಗೆ ಹೇಳಲಿ ಗರ್ಭದ ಬಾಧೆಯ? ಅಮ್ಮ ಜಗಜನನಿ, ಯಾರಿಗೆ ಹೇಳಲಿ ಗರ್ಭದ ಬಾಧೆಯ? ಯಾರಿಗೆ ಹೇಳಲಿ ದೇವಾ? ಅಮ್ಮ, ಅಯ್ಯ, ಉದರ ಬಾಧೆಯನ್ನು ತಾಳಲಾಗುತ್ತಿಲ್ಲವಮ್ಮ. ಅಮ್ಮ, ಉದರ ಬಾಧೆಯನ್ನು ತಾಳಲಾಗುತ್ತಿಲ್ಲವಮ್ಮ. ಅಮ್ಮ, ಅಮ್ಮ, ಈ ಉದರ ಬಾಧೆಯನ್ನು ತಾಳಲಾಗುತ್ತಿಲ್ಲವಮ್ಮ. ಏ ಶ್ರೀಹರಿ, ಎಲ್ಲಿರುವೆ ಅಮ್ಮ? ಅಮ್ಮ, ಅಮ್ಮ,
ಸೆಳೆಯಿತು ಅಮ್ಮ. ಸೊಂಟದಿ ನೋಯಿತು ಕಿಬ್ಬದಿ ಸೆಳೆಯಿತು ಉದರ ವೇದನೆಯಿಂದ ನರನಾಡಿ ಸೆಳೆಯಿತು ಅಮ್ಮ. ಉದರ ವೇದನೆಯಿಂದ ನರನಾಡಿ ಸೆಳೆಯಿತು ಯಾರಿಗೆ ಹೇಳಲಿ ಅಮ್ಮ. ಅಯ್ಯ ದೇವಾ ದೇವಾ ಅಮ್ಮ. ಜಗಜ್ಜನನಿ ನೀವಾದರೂ ಬಂದು ನನ್ನನ್ನು ರಕ್ಷಿಸಲಾರಿರಾ? ಏ ಶ್ರೀಹರಿ ಎಲ್ಲಿರುವೆ? ನೀನಾದರೂ ಬಂದು ನನ್ನನ್ನು ರಕ್ಷಿಸಲಾರೆಯಾ? ಏ ಸೂರ್ಯಚಂದ್ರಾದಿಗಳ ಎಲ್ಲಿರುವಿರಿ? ನೀವಾದರೂ ಬಂದು ಈ ಉದರ ಬಾಧೆಯನ್ನು ಹೋಗಿಸಲಾರಿರಾ? ಏ ಗಿಡಮರ ಬಳ್ಳಿಗಳ ಎಲ್ಲಿರುವಿರಿ? ನೀವಾದರೂ ಬಂದು ಒಮ್ಮೆ ನನ್ನನ್ನು ರಕ್ಷಿಸಲಾರಿರಾ? ಏ ಪ್ರಾಣಿ ಪಕ್ಷಿಗಳ ಎಲ್ಲಿರುವಿರಿ? ಎಲ್ಲಿರುವಿರಿ? ನೀವಾದರೂ ಬಂದು ನನ್ನನ್ನು ರಕ್ಷಿಸಲಾರಿರಾ? ಅಮ್ಮ ಜಗಜ್ಜನನಿ ಏ ಶ್ರೀಹರಿ ಅಮ್ಮ 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 ಅಮ್ಮ. ಈ ಗಂಧಮಾಧವನದಲ್ಲಿ ಈಗ ತಾನೇ ಜನಿಸಿದ ಮಗುವಿನ ಧ್ವನಿಯು ಕೇಳಿಬರುತ್ತಿರುವುದಲ್ಲ. ಈ ಮಗುವಿನ ಧ್ವನಿಯನ್ನು ಕೇಳಿ ನನ್ನ ಹೃದಯವೇ ಕಿತ್ತು ಬರುವಂತಿರುವುದು. ಈ ಧ್ವನಿಯನ್ನು ಕೇಳಿ ಈ ಗಂಧಮಾಧವನಕ್ಕೆ ಶರವೇಗದಲ್ಲಿ ನೋಡಲು ಕುತೂಹಲ ಹೆಚ್ಚಾಗಿ ಬಂದೆನಲ್ಲ. ಯಾವುದೇ ಮಗು? ಈ ಮಗುವಿಗೂ ನನಗೂ ಏನು ಸಂಬಂಧ? ನಾರಾಯಣ, ಖಂಡಿತವಾಗಿಯೂ ಸಂಬಂಧವಿದೆ ದೇವೇಂದ್ರ. ಏನು ನನಗೆ ಅರ್ಥವಾಗಲಿಲ್ಲವ ಪೂಜ್ಯರೇ? ಅರ್ಥವಾಗಲಿಲ್ಲವೇ? ಇಲ್ಲ ಪೂಜ್ಯರೇ. ಹಿಂದೆ ಶಾಕುಂಬೆಯು ತಪಸ್ಸಿನಲ್ಲಿ ಮೈಮರೆತು ಕುಳಿತಿದ್ದಾಗ ನೀನು ಆಕೆಯನ್ನು ಮೋಹಿಸಲೆತ್ನಿಸಿದೆ. ಆಗ ಅದಕ್ಕೆ ಅವಳು ನಿರಾಕರಿಸಿದಳು. ನೀನು ಅದಕ್ಕೆ ಅವಳಿಗೆ ವಂಶಾಭಿವೃದ್ಧಿಯಾಗದಂತೆ ಶಾಪವನ್ನಿಟ್ಟೆ, ನೆನಪಿದೆಯೇ? ಅದು ನೆನಪಿದೆ. ಆದರೆ ನಡೆದು ಹೋದ ವಿಚಾರ, ಅದು ನಡೆದು ಹೋದ ವಿಚಾರವೇನೋ ಸರಿ, ಆದರೆ ಆ ಶೌಬರಿ ಮಹಾಮುನಿಗಳು ಕೊಟ್ಟ ಮಂತ್ರ ತೀರ್ಥವನ್ನು ನೀನು ಹಾಳು ಮಾಡಲು ಪ್ರಯತ್ನಿಸಿದೆಯಲ್ಲ, ಅದು ನೆನಪಿದೆಯೇ? ನೆನಪಿದೆ. ಆ ಮಂತ್ರಜಲವನ್ನು ನಾನೇ ನಾಶ ಮಾಡಿದನಲ್ಲ. ನಾರಾಯಣ, ಈಗ ಅದರಿಂದ ಏನಾಯಿತು ಪೂಜರೆ? ದೇವೇಂದ್ರ, ನೀನೇನು ಆ ಮಂತ್ರ ತೀರ್ಥವನ್ನು ವ್ಯರ್ಥ ಮಾಡಲು ಪ್ರಯತ್ನಿಸಿದೆ ನಿಜ, ಆದರೆ ಆ ಮಂತ್ರ ತೀರ್ಥವು ಯೌವನಾಶ್ವರನ ಉದರವನ್ನು ಸೇರಿ ಪಿಂಡವಾಗಿ ಧರಿಸಿ ಫಲಕಿಬ್ಬದಿಯಿಂದ ಮಗುವಾಗಿ ಜನನವಾಗಿರುವುದು. ಆ ಮಗುವಿನ ಅರ್ಥನಾದವೇ ಇಡೀ ದೇವಲೋಕವನ್ನೇ ಪ್ರತಿಧ್ವನಿಸುತ್ತಿರುವುದು. ನೀನೀಗಲೇ ದೇವಲೋಕಕ್ಕೆ ಹೋಗಿ ಆ ಮಗುವಿನ ಅಳುವನ್ನು ನಿಲ್ಲಿಸಬೇಕು. ದೇವೇಂದ್ರ, ಆ ಮಗುವಿನ ಅಳುವನ್ನು ನಿನ್ನಿಂದ ಹೊರತಾಗಿ ಮತ್ತಾರಿಂದಲೂ ಸದ್ದಲು ಸಾಧ್ಯವಿಲ್ಲ. ಬೇಗನೆ ಹೋಗುವ ಮಗುವನ್ನು ರಕ್ಷಿಸು, ಇಲ್ಲವಾದರೆ ಶಿಶುಹತ್ಯ ಪಾಪಕ್ಕೆ ಗುರಿಯಾಗುವೆ. ಎಚ್ಚರಾರ ದೇವೇಂದ್ರ. ಪೂಜ್ಯರೇ, ಈ ಹಿಂದೆ ಇದೇ ರೀತಿ ಪ್ರಹ್ಲಾದನು ಶಿಶುವಾಗಿದ್ದಾಗ ಅವನನ್ನು ಕೊಲ್ಲಲು ಹೋಗಿ ಅನುಭವಿಸಿದ ಪರಿಣಾಮವು ನನಗೆ ಇನ್ನೂ ನೆನಪಿನಲ್ಲಿದೆ. ಹಾಗಾಗಬಾರದು. ನಾನು ಈಗಲೇ ಹೋಗುವೆನು, ಆ ಮಗುವನ್ನು ರಕ್ಷಿಸುವೆನು. ನಾರಾಯಣ ನಾರಾಯಣ. ಸೂರ್ಯ ತೇಜದಿ ಒಳವ ಕಂದನ ಹಳುವ ಕೇಳಿ ಮನವು ಕರಗಿತು. ಸೂರ್ಯ ತೇಜದಿ ಒಳವ ಕಂದನ ಅಳುವ ಕೇಳಿ ಮನವು ಕರಗಿ ಪರದಿಹಮೃತದಾರೆ ಹರಿಸೆ, ಪರದಿಹಮೃತದಾರೆ ಹರಿಸಿ
ಶ್ರೇಷ್ಠನೆನಿಸಿ ಬಾಳ ಬೆಳಗುವೆ ಬಂದೆನ ಗಂಧ ಮಾಧ್ವನಕ್ಕೆ ಈ ಕಂದನ ಅಳುವ ಕಳೆಯಲು ಬಂದೆನ ಮೌರಿ ಆಶ್ರಮಕ್ಕೆ. ಮಗು, ಅಳುವನ್ನು ನಿಲ್ಲಿಸು, ಅಳುವನ್ನು ನಿಲ್ಲಿಸು. ಮಗು, ದೇವತೆಗಳ ರಾಜನಾದ ದೇವೇಂದ್ರನು ಬಂದಿದ್ದೇನೆ, ನಿನ್ನ ಅಳುವನ್ನು ನಿಲ್ಲಿಸು. ಇರಲಿ, ನನ್ನ ತೋರ್ಬೇಳಿನಿಂದ ಈ ಮಗುವಿಗೆ ಅಮೃತಪಾನವನ್ನು ಮಾಡಿಸಿ ಇದರ ಒಡಲಾಸಿವನ್ನು ಮೊದಲು ದಿಗಿಸುವೆನು. ಹಾ, ಇರಲಿ. ಈ ಮಗುವಿಗೆ ನಾನು ಏನೆಂದು ನಾಮಕರಣ ಮಾಡಲಿ? ಈ ನನ್ನ ತೋರ್ಬೇಳಿನಿಂದ ಅಮೃತಪಾನವನ್ನು ಮಾಡಿದ ಕಾರಣ ಈ ಮಗುವಿಗೆ ಮಹಾಂದಾತನೆಂಬ ಹೆಸರನ್ನು ಇಡುವೆ. ಮಗು, ಮಹಾಂದಾತ, ಮಹಾಂದಾತ, ಮಹಾಂದಾತ. ಮಗು, ಇನ್ನು ಮುಂದೆ ಈ ಲೋಕದಲ್ಲಿ ನೀನು ಮಹಾಂದಾತನೆಂಬ ಹೆಸರಿನಿಂದ ಪ್ರಖ್ಯಾತಿಯನ್ನು ಪಡೆ. ಮಗು, ನಿನಗೆ 6 ರಾಯರ ಗಂಡ, 3 ರಾಯರ ಕಂಡ, ದರೆಯೊಳಗೆ ವಿಧಿಮಿಂಡ ಎಂಬ 3 ಬಿರುದುಗಳನ್ನು ನೀಡಿ ನಿನ್ನ ಬೆನ್ನಿನ ಮೇಲೆ ಬರೆಯುತ್ತೇನೆ. ಮಗು, ಈ ನಾನು ನೀಡಿರುವ ಬಿರುದುಗಳು ನಿನ್ನಲ್ಲಿ ಇರುವವರೆಗೂ ನಿನ್ನನ್ನು ಯಾರೂ ಸಹ ಏನೂ ಮಾಡಲಾರರು. ಇರಲಿ, ಈಗ ಈ ಯವನಾಶ್ವನ ಕಿಬ್ಬದಿಯ ಗಾಯವನ್ನು ಮಾಯ ಮಾಡಿ ಆತನಿಗೆ ಪ್ರಜ್ಞೆ ಬರುವಂತೆ ಮಾಡುವೆನು. ತಥಾಸ್ತು. ನಾಟ್ಯ ಕಲಾ ಚತುರನೇ ಶಿವನೇ ತಾಂಡವ ನೃತ್ಯದಿ ಜಗವ ತಲ್ಲಣಿಸುವ. ನಾಟ್ಯ ಕಲಾ ಚತುರನೇ ಶಿವನೇ ತಾಂಡವ ನೃತ್ಯದಿ ಜಗವ ತಲ್ಲಣಿಸುವ. ನಾಟ್ಯ ಕಲಾ ಚತುರನೇ ಶಿವನೇ. ನಾರಾಯಣ ನಾರಾಯಣ. ಲಲಿತ ಕಲಾಮಯ ಕೈಲಾಸವಾಸ. ನಾರಾಯಣ ನಾರಾಯಣ. ಲಲಿತ ಕಲಾಮಯ ಕೈಲಾಸವಾಸ. ಶಂಕರ ಕಾಯೋ ಶ್ರೀ ಪರಮೇಶ. ಶಂಕರ ಕಾಯೋ ಶ್ರೀ ಪರಮೇಶ. ನಾಟ್ಯ ಕಲಾ ಚತುರನೇ ಶಿವನೇ ತಾಂಡವ ನೃತ್ಯದಿ ಜಗವ ತಲ್ಲಣಿಸುವ. ನಾಟ್ಯ ಕಲಾ ಚತುರನೇ ಶಿವನೇ. ನಾರಾಯಣ ನಾರಾಯಣ. ಪ್ರಣವ ಸ್ವರೂಪನೆ ಓಂಕಾರನಾದ. ನಾರಾಯಣ ನಾರಾಯಣ. ಪ್ರಣವ ಸ್ವರೂಪನೆ ಓಂಕಾರನಾದ. ಸಪ್ತ ಸ್ವರಗಳಿಂದ ಕೂಡಿದ ನಾದ. ಪ್ರಣವ ಸ್ವರೂಪನೆ ಓಂಕಾರನಾದ. ಸಪ್ತ ಸ್ವರಗಳಿಂದ ಕೂಡಿದ ನಾದ. ನಾಗರಾಜ ಪ್ರಿಯ ಮೋಡಿಯ ನಾದ. ನಾರಾಯಣ ನಾರಾಯಣ. ನಾಗರಾಜ ಪ್ರಿಯ ಮೋಡಿಯ ನಾದ. ನಾಟ್ಯದ ಪ್ರಥಮ ರಸಾಯ. ಶಂಕರ ಕಾಯೋ ಶ್ರೀ ಗುರುಪಾದ. ನಾಟ್ಯ ಕಲಾ ಚತುರನೇ ಶಿವನೇ ತಾಂಡವ ನೃತ್ಯದಿ ಜಗವ ತಲ್ಲಣಿಸುವ. ನಾಟ್ಯ ಕಲಾ ಚತುರನೇ ಶಿವನೇ. ನಾರಾಯಣ ನಾರಾಯಣ. ಅಂತೂ ಶಾಕುಂಬೆಯ ಪುತ್ರ ಯೌವನಾಶ್ವನಿಗೆ
ಆ ದೇವೇಂದ್ರನು ಕೊಟ್ಟ ಶಾಪದಿಂದ ಇಂದಿಗೆ ವಿಮುಕ್ತನಾದನು. ನಾರಾಯಣ ನಾರಾಯಣ. ಇನ್ನು ಆ ಮಗುವಿಗೆ ಮಹಂದಾತರಾದರೂ ತನ್ನ ತೋರ್ಬೆರಳಿಯಿಂದ ಅಮೃತಪಾನವನ್ನು ಮಾಡಿಸಿ ಆ ಮಗುವಿಗೆ ಮಹಂದಾತನೆಂದು ನಾಮಕರಣವನ್ನು ಮಾಡಿ ಆ ಮಗುವಿನ ಬೆನ್ನಿನ ಮೇಲೆ 6 ರಾಯರ ಗಂಡ 3 ರಾಯರ ಕಂಡ ಜಗದೋಳ್ ವಿಧಿ ಮಿಂಡನೆಂಬ 3 ಬಿರುದುಗಳನ್ನು ಬರೆದಿರುವನು. ನಾರಾಯಣ ನಾರಾಯಣ. ಆ ಬಿರುದುಗಳ ಅರ್ಥವೇನೆಂದರೆ 6 ರಾಯರ ಗಂಡ ಎಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯಗಳನ್ನು ನಿಗ್ರಹಿಸುವಂತಾಗಲಿ ಎಂದು. ನಾರಾಯಣ ನಾರಾಯಣ. ಇನ್ನು 3 ರಾಯರ ಕಂಡ ಎಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರರ ದರ್ಶನ ಉಂಟಾಗಲೆಂದು. ನಾರಾಯಣ ನಾರಾಯಣ. ಇನ್ನು ಜಗದೋಳ್ ವಿಧಿ ಮಿಂಡ ಎಂದರೆ ತನ್ನ ಭಕ್ತಿಯಿಂದ ಶ್ರೀ ಶನಿದೇವನನ್ನು ಗೆಲ್ಲುವಂತಹ ಶಕ್ತಿ ಉಂಟಾಗಲೆಂದು. ನಾರಾಯಣ ನಾರಾಯಣ. ಇನ್ನ ಆ ಮಗು ಮಹಂದಾತನ ಕೀರ್ತಿಯು ಜಗತ್ತಿನಲ್ಲಿ ಹೇಗೆ ಪ್ರಜ್ವಲಿಸುತ್ತೆಂದು ನಾನು ಮುಂದೆ ನೋಡುವೆನು. ನಾರಾಯಣ ನಾರಾಯಣ. ಪಾದದೊಳಗೆಜ್ಜೆಯು ನಾದಂಗೈರೆ, ಪಾದದೊಳಗೆಜ್ಜೆಯು ನಾದಂಗೈರೆ, ಆಭರಣವು ಕಂಠದೊಳ್ಳಲಿದಿರೆ, ಪಾದದೊಳಗೆಜ್ಜೆಯು ನಾದಂಗೈರೆ, ನಾಗಾಭರಣವು ಕಂಠದೊಳ್ಳಲಿದಿರೆ, ಪೂಜೆ ಗಂಭೀರ ಚಂದ್ರವದನ ಗಂಭೀರ ಹಿಮಗಿರಿ ಪೂಜೆಯ ಪುನೀತರಾಗಿಯೇ, ಹಿಮಗಿರಿ ಪೂಜೆಯ ಪುನೀತರಾಗಿಯೇ, ನಾಟ್ಯ ಕಲಾ ಚಂದ್ರನೇ ಇವನೇ ತಾಂಡವನು